ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಲಕ್ಷ್ಮಿ ಶೆಟ್ಟಿ. ನಾನು ಇವತ್ತು ಮಾತಾಡ್ತಿರೋದು ಕೋಲ್ಕತ್ತಾದ ರೇಪ್ ಕೇಸ್ ಬಗ್ಗೆ. ಡಾಕ್ಟರ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ದೀವಿ, ಆದರೆ ನಮ್ಗೆ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಯಾವ ಮೂಲೆಯಲ್ಲಿ ಹೋಗಿ ಇಂಡಿಯಾದಲ್ಲಿ ರೇಪ್ ಕೇಸಸ್ಸೇ ಜಾಸ್ತಿ ಇದೆ. ಆದರೆ ಗೌರ್ಮೆಂಟ್ ಯಾವುದೇ ತರಹದ ಪನಿಷ್ಮೆಂಟ್, ಪ್ರಾಪರ್ ಕ್ರೈಮ್ ನಡೆಸಿದವ್ರಿಗೆ ಪ್ರಾಪರ್ ಪನಿಷ್ಮೆಂಟ್ ಕೊಡ್ತಾ ಇಲ್ಲ. ಎಲ್ಲ ಸತಿ ರೇಪ್ ನಡೆಯುತ್ತೆ, ಸ್ಟ್ರೈಕ್ ಆಗುತ್ತೆ, ಮತ್ತು ಅದಕ್ಕೆ ಅಂತ ಒಂದಷ್ಟು ನ್ಯೂಸ್ ಆಗುತ್ತೆ, 1 ವೀಕೋ 15 ಡೇಸೋ ಮುಚ್ಚೋಗ್ಬಿಡುತ್ತೆ. ಈ ಥರ ಆಗ್ತಿರೋದ್ರಿಂದನೇ ಈ ಥರ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ನನ್ನ ಒಪಿನಿಯನ್ನು. ಯಾವುದೇ ರೇಪ್ ಕೇಸ್ ಆದ್ರೂ ಆ ಕ್ರೈಮ್ಗೆ ಪ್ರಾಪರ್ ಪನಿಷ್ಮೆಂಟ್ ಕೊಟ್ರೇ, ಅವ್ರಿಗೆ ಭಯ ಬಂದ್ರೇ, ಮತ್ತು ಲಾ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರೇ ವಿಕ್ಟಿಮ್ಗೆ ಪ್ರಾಪರ್ ನ್ಯಾಯ ಸಿಗೋದು. ಕೋಲ್ಕತ್ತಾದಲ್ಲಿ ಒಂದು ಡಾಕ್ಟರ್ದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ. ಇದರಲ್ಲಿ ಏನಂದರೆ, ಈ ಡಾಕ್ಟರು ಎಲ್ಲರದ್ದು ಜೀವ ಉಳಿಸೋದು ಅಂತ ಹೇಳ್ತೀವಿ, ಆದರೆ ಇಲ್ಲಿ ತನ್ನ ಜೀವನೇ ತಾನು ಉಳಿಸ್ಕೊಳಕ್ಕಾಗಿಲ್ಲ. ಅಷ್ಟು ಹೀನಾಯವಾಗಿ ಅವಳನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. RK ಕರ್ ಗೌರ್ಮೆಂಟ್ ಕಾಲೇಜಲ್ಲಿ ರೆಸಿಡೆಂಟ್ ಆಗಿದ್ದಂತಹ ಒಬ್ಬ ಮಹಿಳಾ ಡಾಕ್ಟರ್ನ ರೇಪ್ ಆ್ಯಂಡ್ ಮರ್ಡರ್ ಮಾಡ್ತಾರೆ. ಅದು ಅಷ್ಟು ಹೀನಾಯಕಾರವಾಗಿ ರೇಪ್ ಆ್ಯಂಡ್ ಮರ್ಡರ್ ಮಾಡ್ತಾರೆ. ಆದರೆ ಗೌರ್ಮೆಂಟ್ ಅದನ್ನು ಸೂಸೈಡ್ ಅಂತ ಮುಚ್ಚಾಕಕ್ಕೆ ನೋಡುತ್ತೆ. अब आप हाथ जोड़ते रहे, हमें एक बार दिखाओ, हमारी बच्ची का मुंह एक बार दिखाओ। हमको नहीं दिखाया गया। 3 घंटे तक खड़े रहने के बाद ये दोनों हस्बैंड वाइफ अंदर जाते हैं सेमिनार रूम में, और ये पापा फोटो खींच के लाके मुझे दिखाते हैं। शरीर में कोई कपड़ा नहीं था, पैर दोनों राइट एंगल में मिला गया। राइट एंगल में एक पाँव बेड के इस तरफ, एक पाँव बेड के इस तरफ मिला गया। जब तक पेल्विक गर्डल नहीं टूटता है, इस तरह 2 पाँव को नहीं चीरा जा सकता है। चश्मे को कूटा गया, जिसके वजह से आंखों से खून निकल गया, दबाकर मारा गया। ये पूरा पोस्टमार्टम रिपोर्ट में वायरल हुआ है, आप लोग कृपया देखिए। ಕಣ್ಣು ಬಾಯಲ್ಲಿ ರಕ್ತ ಬಂದಿದೆ, ಪ್ರೈವೇಟ್ ಪಾರ್ಟ್ಸಲ್ಲಿ ರಕ್ತ ಬಂದಿದೆ, ಕಣ್ಣಲ್ಲಿ ಕನ್ನಡಕ ಹಾಕೊಂಡಿದ್ದನ್ನ ಆ ಕನ್ನಡಕನೂ ಅದ್ರ ಒಳಗಡೆ ಚುಚ್ಚಿ ರಕ್ತ ಬಂದಿದೆ ಕಣ್ಣಲ್ಲಿ, ಮತ್ತು ಕುತ್ತಿಗೆ ಮೂಳೆ ಮುರಿದಿದೆ. ಇಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಅಲ್ಲೇ ಕೆಲಸ ಮಾಡ್ತಿದ್ದಂಥ ಡಾಕ್ಟರು, ಈ ಡಾಕ್ಟರ್ ಅಂದರೆ ಅವ್ರಿಗೆ ಡೇ ಆ್ಯಂಡ್ ನೈಟ್ ಡ್ಯೂಟಿ ಇರುತ್ತೆ. ಸೊ ಅದರಿಂದ ಈ ರೆಸಿಡೆಂಟ್ ಡಾಕ್ಟರು ಕಂಟಿನ್ಯೂಸ್ ಆಗಿ 36 ಗಂಟೆ ಟೈಮು ಕೆಲಸ ಮಾಡಿ, ನೈಟ್ ಶಿಫ್ಟಲ್ಲಿದ್ದಾಗ ಕೆಲಸ ಮುಗಿಸ್ಕೊಂಡು ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ಕಿದಾಗ ಪೇಷಂಟ್ನೆಲ್ಲ ನೋಡಾಯಿತು, ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬರೋಣ ಅಂತ ಒಂದು ಸೆಮಿನಾರ್ ಹಾಲು, ಅದೊಂದು ಕ್ಲಾಸ್ ರೂಮ್ ಥರ, ಅಲ್ಲೊಂದೆರಡು ಬೆಡ್ ಹಾಕಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಅಂತ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ 1-2 ಗಂಟೆ ಮೇಲೆ ಹೋಗಿದ್ದಾರೆ ಅಲ್ಲಿಗೆ. ಸೊ ಅಲ್ಲಿ ಆ ರೇಪಿಸ್ಟ್ ಬಂದು ಅಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡಿ ಹೋಗಿರ್ತಾನೆ. ಆದರೆ ಅವ್ರ ತಾಯಿಗೆ ಹೇಳೋ ಅಂಥ ವಿಷಯ ಅದು ಸೂಸೈಡ್ ಆಗಿದೆ ಅಂತ. ಇಲ್ಲಿ ಆ ಕಾಲೇಜ್ನ ಮ್ಯಾನೇಜ್ಮೆಂಟು ಇದನ್ನು ಟ್ರೈ ಮಾಡಿದ್ರ, ಆ ಸ್ಟೇಟನ್ನ ಗೌರ್ಮೆಂಟ್ ಟ್ರೈ ಮಾಡಿದ್ರ ಗೊತ್ತಿಲ್ಲ. ಯಾರು ಇಂತಹ ಹೀನಾಯಕರವಾಗಿ ಆಗಿದ್ದಂತಹ ಕೇಸ್ನ ಮರ್ಡರ್ ಕೇಸಲ್ಲ, ಸೂಸೈಡ್ ಕೇಸ್ ಅಂತ ಕನ್ವರ್ಟ್ ಮಾಡೋಕ್ಕೆ, ಮ್ಯಾನಿಪುಲೇಟ್ ಮಾಡೋಕ್ಕೆ ನೋಡಿದ್ರಲ್ಲ, ಅದು ಹೆಂಗಾದರೂ ಮನಸ್ಸು ಬಂತೋ ಗೊತ್ತಿಲ್ಲ. ಒಂದು ಹೆಣ್ಣು ಮಗಳನ್ನ ಆಚೆ ಕಳಿಸ್ತೀವಿ ಅಂದರೆ ಅವ್ರ ಪೇರೆಂಟ್ಸ್ ತುಂಬಾ ಯೋಚನೆ ಮಾಡ್ತಾರೆ. ಎಷ್ಟು ಸೇಫಾಗಿ ಹೋಗ್ತಾಳೋ, ಎಷ್ಟು ಸೇಫಾಗಿ ಬರ್ತಾಳೋ, ಏನು ಪ್ರಾಬ್ಲಮ್ ಆಗುತ್ತೋ. ದಿನನಿತ್ಯ ಯಾವುದೇ ಹೆಣ್ಮಗಳಾಗಲಿ ಅವ್ರ ಪೇರೆಂಟ್ಸ್ ಇಷ್ಟನ್ನೇ ಯೋಚನೆ ಮಾಡಿರ್ತಾರೆ. ಅವರು ಹೋಗೋ ಹೆಣ್ಮಗಳು ಸೇಫಾಗಿ ಬರಲಿ ಅಂತ ಪ್ರೇಯರ್ ಮಾಡ್ತಿರ್ತಾಳೆ. ಯಾವುದೇ ಪ್ರೊಫೆಷನ್ ಆಗಿರಲಿ, ಇದು ಡಾಕ್ಟರ್ ಆಗಿರಲಿ, ಪೊಲೀಸ್ ಆಗಿರಲಿ, IT ವರ್ಕರ್ ಆಗಿರಲಿ, ಟೀಚರ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ. ಇವಾಗ ಇಂಡಿಯಾದಲ್ಲಿ ಎಷ್ಟು ರೇಪ್ ಕೇಸಸ್ ಆಗ್ತಿದೆ ಅಂದರೆ, ಒಂದು ಸ್ಕೂಲ್ ಹೆಣ್ಮಗಳು, ಒಂದು 6 ವರ್ಷದ ಮಗಳೂ ಆಚೆ ಕಳ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ಅನ್ಸೇಫ್ ಆಗಿದೆ ಇಂಡಿಯಾ. ಅದರಲ್ಲಿ ಈ ಡಾಕ್ಟರ್ನ, ಈ ರೆಸಿಡೆಂಟ್ ಡಾಕ್ಟರು ಎಷ್ಟು ಕಷ್ಟಪಟ್ಟು ಅವರು ಆ ಪ್ಲೇಸಿಗೆ ಬಂದಿರ್ತಾರೆ, ಎಷ್ಟೋ ಎಕ್ಸಾಮ್ಸ್ ಫೇಸ್ ಮಾಡಿ. ಎಲ್ಲನೂ ಅಷ್ಟು ಈಸಿ ಇರಲ್ಲ, ಯಾವುದೇ ಒಂದು ಪ್ರೊಫೆಷನ್ಗೆ ಬರೋದಿರ್ಬೋದು. ಅದರಲ್ಲಿ ತುಂಬ ಕಷ್ಟಪಟ್ಟು ಓದಿ ಒಂದು ಪೊಸಿಷನ್ಗೆ ಬಂದು 100 ಜನನ್ನ ಸೇವ್ ಮಾಡ್ತಿರ್ತಾರೆ. ಆ್ಯಸ್ ಅ ಡಾಕ್ಟರ್ ಎಷ್ಟೋ ಪೇಷಂಟ್ಸ್ನ ಟ್ರೀಟ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಯಾವತ್ತೂ ಗೊತ್ತಿರಲ್ಲ ಇಷ್ಟು ಹೀನಾಯಕರವಾಗಿ ಅವ್ರು ಸಾಯ್ತಾರೆ ಅಂತ ಹೇಳಿ. ಮತ್ತು ಅಷ್ಟು ಅನ್ಸೇಫ್ ಪ್ಲೇಸಲ್ಲಿ ನಾವಿದ್ದೀವಿ. ಇಂಡಿಯಾ ಈಸ್ ವೆರಿ ಅನ್ಸೇಫ್ ಅನ್ನೋ ಫೀಲ್ ತುಂಬಾ ಕೊಡ್ತಾ ಇದೆ. ಅವ್ರಿಗೆ ತುಂಬ ಕನಸಿರುತ್ತೆ,
ಎಷ್ಟೋ ಅಚೀವ್ಮೆಂಟ್ ಮಾಡಬೇಕಂತ ಇರುತ್ತೆ. ಅವ್ರ ಪೇರೆಂಟ್ಸ್ಗೂ ಅಷ್ಟೇ ಕನಸಿರುತ್ತೆ ಅವ್ರ ಮಕ್ಕಳ ಬಗ್ಗೆ. ಚೆನ್ನಾಗಿ ಓದಿ ಒಂದೊಳ್ಳೆ ಪೊಸಿಷನ್ಗೆ ಬಂದಿದ್ದಾರೆ, ಒಂದೊಳ್ಳೆ ಪೊಸಿಷನಿಂದ ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ ಅಂತ. ಬಟ್ ಯಾರಿಗೆ ಆಗಲಿ ಈ ಥರ ಅಂದ್ಕೊಂಡಿರಲ್ಲ. ಇನ್ನು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ತುಂಬ ಸೇಫಾಗಿರ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಹಾಸ್ಪಿಟ್ಲಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ಲೈಫ್ ಹೆಂಗಿರುತ್ತೆ ಅಂದರೆ ಪೇಷಂಟ್ಸ್ನ ನೋಡಬೇಕು, ಕಂಟಿನ್ಯೂಸ್ 36 ಗಂಟೆ ಟೈಮ್ ವರ್ಕ್ ಮಾಡಬೇಕು. ಆದರೆ ಅವ್ರಿಗೆ ಏನೇ ಫೆಸಿಲಿಟೀಸ್ ಇರಲ್ಲ, ಎಲ್ಲ ಕಡೆನೂ ಇರಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಫಸ್ಟಾಗಿ ರೆಸಿಡೆಂಟ್ಸ್ಗೆ ರೆಸ್ಟ್ ಮಾಡೋಕ್ಕೆ ಅಂತ ಒಂದು ರೂಮ್ ಮಾಡಬೇಕು. ಇಷ್ಟು ದೊಡ್ಡ ಹಾಸ್ಪಿಟಲ್ಲು ಕೋಲ್ಕತ್ತಾದಲ್ಲಿ, ಅಲ್ಲಿ ಒಂದು ರೆಸಿಡೆಂಟ್ಗೆ ಅಂತ ಒಂದು ಸೇಫೆಸ್ಟ್ ಪ್ಲೇಸ್ ಇಲ್ಲ. ಆಸ್ ಎ ಡಾಕ್ಟರ್ ಅವ್ರಿಗೆ ಒಂದು ಸ್ಪೇಸ್ ಇಲ್ಲ ರೆಸ್ಟ್ ಮಾಡೋಕ್ಕೆ 1-2 ಅವರ್ಸು. ಒಬ್ಬ ರೆಸಿಡೆಂಟ್ ಡಾಕ್ಟರ್ನ ಲೈಫ್ ಹೇಗಿರುತ್ತೆ ಅಂದರೆ, ವಾರದಲ್ಲಿ 7 ದಿನ ಇದ್ದರೆ 7 ದಿನವೂ ಕೆಲಸ ಇರುತ್ತೆ. ಹಗಲು ರಾತ್ರಿ ಅಂದೆ, ಮೇಲು ಫೀಮೇಲ್ ಡಾಕ್ಟರ್ ಅಂದೆ ಎಲ್ಲರಿಗೂ ಈಕ್ವಲಾಗಿ ಕೆಲಸಗಳಿರುತ್ತೆ. ನೀನು ಬೆಳಗ್ಗೆ ಮಾಡ್ತೀಯಾ, ನೀನು ಸಂಜೆ ಮಾಡ್ತೀಯಾ, ಬೇರೆ ಕಡೆ ಎಲ್ಲ ಇರುತ್ತೆ. ನೈಟ್ ಶಿಫ್ಟ್ ಇದ್ದರೆ ಅವ್ರಿಗೊಂದು ಪ್ರಿಯಾರಿಟಿ ಇರುತ್ತೆ, ಇಷ್ಟು ಅವರ್ ಮಾಡಬೇಕು, ಇಷ್ಟೊತ್ತಿಗೆ ನಿಮ್ಮ ಕೆಲಸ ಮುಗಿಯುತ್ತೆ ಅಂತ. ಬಟ್ ಇವ್ರ ಲೈಫಲ್ಲಿ ಹೆಂಗಿರುತ್ತೆ ಅಂದರೆ, ಹಗಲು ರಾತ್ರಿ ದುಡಿತಾ ಇರಬೇಕು, ಯಾವುದೇ ಪಾರ್ಶಾಲಿಟಿ ಇಲ್ಲ. ಇವನ್ ಮೇಲ್ ಡಾಕ್ಟರ್ ಇವನಿಗೆ ಜಾಸ್ತಿ ಅವರ್ ಮಾಡಿಸ್ಬೋದು, ಇವಳು ಫೀಮೇಲ್ ಡಾಕ್ಟರ್ ಇವಳು ಕಡಿಮೆ ಅವರ್ ಮಾಡ್ಬೋದು, ಆ ಥರ ಪಾರ್ಶಾಲಿಟಿ ಇಲ್ಲ. ಅವರು ಯಾರಿಗೋಸ್ಕರ ದುಡಿತಿರ್ತಾರೆ? ಫಾರ್ ಪೀಪಲ್. ಅವ್ರ ಲೈಫ್ನ ಸೇವ್ ಮಾಡಬೇಕು ಅಂತ ಹೇಳಿ ಅವರು ಹಗಲು ರಾತ್ರಿ ದುಡಿತಾ ಇರ್ತಾರೆ, ಒಂದು ಪೇಷಂಟ್ ವೆಲ್ಫೇರ್ಗೋಸ್ಕರ. ಒಂದು ರೆಸಿಡೆಂಟ್ ಡಾಕ್ಟರ್ ಇರ್ಬೋದು, ಯಾವುದೇ ಡಾಕ್ಟರ್ ಇರ್ಬೋದು, ಅವರಿಗೆ ಒಂದು ಸೇಫೆಸ್ಟ್ ಪ್ಲೇಸ್ ಅಂತ ಒಂದು ಸಪ್ರೇಟ್ ರೆಸ್ಟಿಂಗ್ ರೂಮ್ ಅಂತ ಕೊಡಬೇಕು ಅವರಿಗೆ. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿಗೆ CC ಕ್ಯಾಮ್ರಾಸ್ ಇರಲೇಬೇಕು ಆಲ್ ಓವರ್ ಹಾಸ್ಪಿಟಲ್ಸು. ಯಾಕೆಂದರೆ ಇವಾಗ ಎಲ್ಲ ಕಡೆ ಯಾವ ಮೂಲೆಯಲ್ಲಿ ನೋಡಿದ್ರೂ CC ಕ್ಯಾಮ್ರಾ ಹಾಕಿರ್ತಾರೆ. ವೈ ನಾಟ್ ಇನ್ ಹಾಸ್ಪಿಟಲ್ಸ್? ಯಾಕೆ? ಅವ್ರ ಸೇಫ್ಟಿ ಮುಖ್ಯ ಅಲ್ವಾ? ಗೌರ್ಮೆಂಟ್ ಅದಷ್ಟರಿಂದ ಏನು ಸೇವ್ ಮಾಡಿಬಿಡುತ್ತೆ? ಪ್ರಾಪರ್ ಆಗಿರೋ, ಕ್ಲೀನಾಗಿರೋ, ಸೆಕ್ಯೂರ್ ಆಗಿರೋ ಡಾಕ್ಟರ್ಸ್ಗೆ ಅಂತ ಒಂದು ರೂಮ್ ಸ್ಪೆಸಿಫೈಡ್ ಆಗಿ ಇರಲೇಬೇಕು. ಯಾವುದೇ ಹಾಸ್ಪಿಟಲ್ ಆಗಲಿ, ಚಿಕ್ಕ ಹಾಸ್ಪಿಟಲ್ ಆಗಲಿ, ದೊಡ್ಡ ಹಾಸ್ಪಿಟಲ್ ಆಗಲಿ. ಯಾಕೆಂದರೆ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ದೊಡ್ಡ ಹಾಸ್ಪಿಟಲ್ ಆದರೆ ಅದನ್ನು ಕೊಡಬೇಕು, ಚಿಕ್ಕ ಹಾಸ್ಪಿಟಲ್ ಆದರೆ ಕೊಡಬಾರ್ದು. ದೇರ್ ಈಸ್ ನೋ ಪಾರ್ಶಾಲಿಟಿ. ಯಾವುದೇ ಮನುಷ್ಯ ಆಗಲಿ ಅವರಿಗೆ ಅವ್ರ ಸೇಫ್ಟಿ ಮುಖ್ಯ ಇರುತ್ತೆ. ಫುಲ್ CC ಕ್ಯಾಮ್ರಾ ವ್ಯೂ ಇರೋದು, CC ಕ್ಯಾಮ್ರಾ ಕವರೇಜ್ ಇರೋದು, ಅವ್ರಿಗೆ ಸೇಫೆಸ್ಟ್ ಪ್ಲೇಸ್ ಅನ್ಸೋ ಥರ ಒಂದು ರೂಮ್ ಅಸೈನ್ ಆಗಲೇಬೇಕು. ಮತ್ತು ಸ್ಪೆಸಿಫೈಡ್ ವರ್ಕಿಂಗ್ ಅವರ್ಸ್ ಇರಬೇಕು. ಇವಾಗ ಕಂಟಿನ್ಯೂಸ್ 36 ಗಂಟೆ ಟೈಮ್ ವರ್ಕ್ ಮಾಡ್ತಾರೆ. ಹೌದು, ಅವ್ರ ಲೈಫ್ ಹಂಗಿರುತ್ತೆ, ಅವ್ರ ಪ್ರೊಫೆಷನ್ ಹಂಗಿರುತ್ತೆ ಅಂದ್ಬಿಟ್ಟು ಅವರು ಮನುಷ್ಯ ತಾನೆ. ವೈ ಇಟ್ ಶುಡ್ ಬಿ ಕಂಟಿನ್ಯೂಸ್ಲಿ 36 ಅವರ್ಸ್? ಬೇರೆ ಪ್ರೊಫೆಷನ್ ಥರ ಇವ್ರಿಗೂ ಸ್ಪೆಸಿಫೈಡ್ ಟೈಮಿಂಗ್ ಮಾಡಿ. ಇವಾಗ IT ಗೆ 14 ಅವರ್ಸ್ ಮಾಡ್ತಾರಂದರೆ ನಾವು ಹಲ್ಲುಜ್ಜಕ್ಕಾಗಲ್ಲ, ನಾವು ತಿಂಡಿ ತಿನ್ನೋಕ್ಕಾಗಲ್ಲ, ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೇಳ್ತೀರಾ. ವೈ ನಾಟ್ ಫಾರ್ ದಿಸ್ ಪ್ರೊಫೆಷನ್? ಅಲ್ಲಿನ ಗೌರ್ಮೆಂಟು ಈ ಕೇಸ್ನ, ಮರ್ಡರ್ ಆ್ಯಂಡ್ ರೇಪ್ ಕೇಸ್ನ ಸೂಸೈಡ್ ಕೇಸ್ ಅಂತ ಮುಚ್ಚಕ್ಕೆ ನೋಡ್ತು. ಸೊ ಅದರಿಂದ ಇದನ್ನು CBIಗೆ ಕೊಡಲೇಬೇಕು. ಮತ್ತು ಈ ಕೇಸ್ಗೆ ಜಸ್ಟಿಸ್ ಸಿಗಲೇಬೇಕು. ಮತ್ತು ಅಕ್ಯೂಸ್ಗೆ ಎಷ್ಟು ಹೀನಾಯಕಾರವಾಗಿ ಅವನು ಮರ್ಡರ್ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಅಷ್ಟೇ ಹೀನಾಯಕಾರವಾಗಿ ಅವನಿಗೆ ಪನಿಷ್ಮೆಂಟ್ ಸಿಗಬೇಕು. ಹಾಸ್ಪಿಟಲ್ಸಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಇರಬೇಕು. ಎಲ್ಲ ವಾರ್ಡ್ಗಳಿಗೂ CC ಕ್ಯಾಮ್ರಾ ಇರಬೇಕು. ಮತ್ತು ಡಾಕ್ಟರ್ಸ್ ರೂಮ್ಗೆ CC ಕ್ಯಾಮ್ರಾ ಇರಬೇಕು, ಡ್ಯೂಟಿ ಡಾಕ್ಟರ್ಸ್ ರೂಮಿಗೆ CC ಕ್ಯಾಮ್ರಾ ಇರಬೇಕು. ಮತ್ತು ಅಲ್ಲಿ ನಿಯರ್ ಬೈ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು. ಯಾವುದೇ ತರಹದ ಈ ಥರ ಘಟನೆಗಳಾದಾಗ ಇಮಿಡಿಯೇಟಾಗಿ ಬರೋಕ್ಕೆ, ಅಥವಾ ಯಾವುದೇ ತರಹ ಕ್ರೈಮ್ ನಡೆದಾಗ ಅಲ್ಲಿ ಇಮಿಡಿಯೇಟಾಗಿ ಬಂದು ಅವ್ರಿಗೆ ಪ್ರೊಟೆಕ್ಷನ್ ಕೊಡೋಕ್ಕೆ. ಎಲ್ಲ ಹಾಸ್ಪಿಟಲಲ್ಲಿ ಫೀಮೇಲ್ ಡಾಕ್ಟರ್ಗೆ ಅಂತ ಸಪರೇಟ್ ರೂಮ್ ಇರಬೇಕು, ಸೆಕ್ಯೂರ್ ರೂಮ್ ಇರಬೇಕು, ಕ್ಲೀನ್ ರೂಮ್ ಇರಬೇಕು. ಮತ್ತು ಈ ತರಹ ಫೆಸಿಲಿಟಿ ನೀವು ಕೊಡೋಕ್ಕಾಗಲ್ಲ ಅಂದರೆ ನೈಟ್ ಶಿಫ್ಟ್ನ ಫೀಮೇಲ್ ಡಾಕ್ಟರ್ಸ್ಗೆ ಹಾಕಲೇಬೇಡಿ. ಇವಾಗ ಎಲ್ಲ ಪ್ರೊಫೆಷನ್ಗೂ ಒಂದು ಹೆಲ್ತಿ ವರ್ಕಿಂಗ್ ಅವರ್ ಅಂತ ಫಿಕ್ಸ್ ಮಾಡಿದ್ದಾರೆ. ಲೇಬರಿಂದ 9 ಅವರ್ಸ್ ಡ್ಯೂಟಿ ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ವೈ ಡೋಂಟ್ ದೇ ಅಪ್ಲೈ ಫಾರ್ ಡಾಕ್ಟರ್ಸ್? ಅವರು ಹಗಲು ರಾತ್ರಿ ದುಡಿತಾರ ಅಲ್ವಾ? ಸೊ ಅವರು ಇನ್ನೊಬ್ರು ಲೈಫ್ನ ಸೇವ್ ಮಾಡೋಕ್ಕೆ ಅಂತ ವರ್ಕ್ ಮಾಡೋದಲ್ಲ. ಸೊ ಅವ್ರಿಗೆ ಯಾಕೆ ಕಂಟಿನ್ಯೂಸ್ 36 ಅವರ್ಸ್ 24 ಅವರ್ಸ್ ಎಲ್ಲ ಡ್ಯೂಟಿ ಹಾಕ್ತೀರಾ? ಅವ್ರಿಗೂ ಸ್ಪೆಸಿಫೈಡ್ ಅವರ್ಸ್, ಹೆಲ್ತಿ ಅವರ್ಸಲ್ಲಿ ವರ್ಕಿಂಗ್ ಇರಲಿ.